ರಾಜೀನಾಮೆ ಕೊಡಬೇಕಂತೇಳಿ ಆಗ್ರಹಿಸ್ತಾ ತುಳಜಾರಾಮ್ ವೇದಿಕೆ AIDS ಪ್ರಜಾಸತ್ತಾತ್ಮಕ ಚಿಂತನಾ ವೇದಿಕೆ ಕಲಬುರಗಿ ವತಿಯಿಂದ ಇವತ್ತು ರಾಷ್ಟ್ರಪತಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಹಕ್ಕೊತ್ತಾಯಗಳ ಈಡೇರಿಕೆಗಳಿಗಾಗಿ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಮನವಿ. ನಾನು ಮುಖ್ಯವಾಗಿ ಬೇಡಿಕೆಗಳು ಮಾತ್ರ ಓದ್ತೀನಿ. ಮೊದಲನೇ ಬೇಡಿಕೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿನ ಎಲ್ಲ ಅಕ್ರಮಗಳನ್ನು ಬಯಲಿಗೆಳೆದು ಎಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಎರಡನೇ ಬೇಡಿಕೆ, ನೀಟ್ ಪರೀಕ್ಷೆಯ ಜವಾಬ್ದಾರಿ ಖಾಸಗಿಯವರಿಗೆ ವಹಿಸಿರುವುದನ್ನು ರದ್ದುಗೊಳಿಸಬೇಕು. NTA ಮತ್ತು NEP ಕೂಡಲೇ ರದ್ದುಗೊಳಿಸಬೇಕು. ಶಿಕ್ಷಣದ ಖಾಸಗೀಕರಣ ನಿಲ್ಲಿಸಬೇಕು. ಶಿಕ್ಷಣವು ಸಾರ್ವತ್ರಿಕ ಹಕ್ಕಾಗಿದ್ದರಿಂದ ಉಚಿತವಾಗಿ ದೊರೆಯುವಂತೆ ಕ್ರಮವಹಿಸಬೇಕು. ಮೂರನೇ ಬೇಡಿಕೆ, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ಕೊಡಬೇಕು. ನಾಲ್ಕನೇ ಬೇಡಿಕೆ, ಆತ್ಮಹತ್ಯೆ ಮಾಡಿಕೊಂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ಧನ ನೀಡಬೇಕು. ಐದನೇ ಬೇಡಿಕೆ, ವಿದ್ಯಾರ್ಥಿಗಳ ಮೇಲೆ ಅಮಾನವೀಯ ಲಾಠಿ ಚಾರ್ಜ್ ಮಾಡಿದ ಮತ್ತು ವಿದ್ಯಾರ್ಥಿನಿಯರೊಂದಿಗೆ ಅನುಚಿತವಾಗಿ ಅಪಮಾನಜನಕವಾಗಿ ನಡೆದುಕೊಂಡ ಪೊಲೀಸ್ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ವಹಿಸಬೇಕು. ಆರನೇ ಬೇಡಿಕೆ, ಸಂಸತ್ ಚಲೋ ಸಂದರ್ಭದಲ್ಲಿ ಖಾಸಗಿ ಗೂಂಡಾಗಳ ಮೂಲಕ ವಿದ್ಯಾರ್ಥಿಗಳ ಮೇಲೆ ಬಾರ್ಬರಿಕ ದಾಳಿ ಮಾಡಿದ ಪ್ರಕರಣಗಳೊಂದಿಗೆ ಏಕಮುಖವಾಗಿ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿ ನಡೆಸಲಾದ ಹಿಂಸಾಚಾರವು ತೀವ್ರ ಖಂಡನೀಯ. ಇದರ ಕುರಿತು ಕ್ರಮ ವಹಿಸಬೇಕು. ಕೊನೆಯ ಬೇಡಿಕೆ, ಪೊಲೀಸಿಂಗ್ ಮಾಡಲು ಬಂದು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ ಮುಸುಕುದಾರಿ ಗೂಂಡಾಗಳ ಪತ್ತೆಯಾಗಿ ಶಿಕ್ಷೆ ಆಗಬೇಕು ಮತ್ತು ಅಲ್ಲಿ ತಂದು ನಿಲ್ಲಿಸಲ್ಪಟ್ಟ ಕಲ್ಲುಗಳ ಟಿಪ್ಪರ್ಗಳ ಬಗ್ಗೆ ವಿಚಾರಣೆ ಆಗಬೇಕು. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳು. ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಯನ್ನ ನಾವು ದೇಶದ ಎಜುಕೇಶನ್ ಮಿನಿಸ್ಟ್ರಿ ಕೇಳಲಿಲ್ಲ ಅಂದ್ರೆ ನಮ್ಮ ಊರೊಳಗಿರೋ ನಮ್ಮ ತಾಲೂಕು ಪಂಚಾಯತಿ ಮೆಂಬರ್ ರಾಜೀನಾಮೆ ಕೊಡಬೇಕು. इंकिलाब जिंदाबाद 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 इंकिलाब जिंदाबाद 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 प्रधान इस्तीफा देना होगा देना होगा देना होगा देना होगा प्रधान इस्तीफा देना होगा देना होगा